ಬಿಬಿಎಂಪಿ ನ್ಯೂಸ್ 9ಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. 2 ತಿಂಗಳ ನಂತರದಲ್ಲಿ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಅನ್ನ ಮಾಡಿದ್ದಾರೆ. ಕಳೆದ ಕೆಲವು ದಿನಗಳಿಂದ ನಾನು ಕೂಡ ಹಲವಾರು ಬಾರಿ ಹೇಳಿದ್ದೆ, ರೇಟ್ ಫಿಕ್ಸ್ ಆಗದೆ ಡೇಟ್ ಫಿಕ್ಸ್ ಆಗ್ತಾ ಇಲ್ಲ, ರೇಟ್ ಫಿಕ್ಸ್ ಆಗದೇನೆ ಡೇಟ್ ಫಿಕ್ಸ್ ಆಗ್ತಾ ಇಲ್ಲ. ಒಂದು ಪೇಮೆಂಟ್ ಕೋಟಾದೆಲ್ಲರೂ ಸಚಿವ ಸಂಪುಟಕ್ಕೆ ಸೇರ್ಬೇಕು, ಇಲ್ಲ ಮ್ಯಾನೇಜ್ಮೆಂಟ್ ಕೋಟಾದೆಲ್ಲರೂ ಕೂಡ ಸಚಿವ ಸಂಪುಟಕ್ಕೆ ಸೇರ್ಬೇಕು. ಇವೆರಡೇ ಕೋಟ ಇರೋದು, ಪೇಮೆಂಟ್ ಕೋಟ ಮತ್ತು ಮ್ಯಾನೇಜ್ಮೆಂಟ್ ಕೋಟ. ಇವು ಎರಡು ಬಿಟ್ರೆ ಮೂರನೇ ಕೋಟ ಯಾವುದು ಕೂಡ ಇಲ್ಲ. ಸೊ ಹಾಗಾಗಿ ಕೆಲವರು ಪೇಮೆಂಟ್ ಕೋಟಾದಲ್ಲಿ ಇವತ್ತು ಕ್ಯಾಬಿನೆಟ್ ಸೇರ್ಕೊಂಡಿದ್ದಾರೆ, ಕೆಲವರು ಮ್ಯಾನೇಜ್ಮೆಂಟ್ ಕೋಟಾದಲ್ಲೂ ಕೂಡ ಕ್ಯಾಬಿನೆಟ್ ಅಲ್ಲಿ ಸೇರ್ಕೊಂಡಿದ್ದಾರೆ. ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಆದ ನಂತರದಲ್ಲಿ ಮಾಜಿ ಸಚಿವರುಗಳು, ಕಾಂಗ್ರೆಸ್ ಪಕ್ಷದ ಹಿರಿಯ ಶಾಸಕರುಗಳ ಹೇಳಿಕೆಯನ್ನ ತಾವು ಮತ್ತೊಮ್ಮೆ ಗಮನಿಸಬೇಕಾಗ್ತದೆ. ಹಿರಿಯ ಶಾಸಕರಾಗಿರುವಂತಹ ತನ್ವೀರ್ ಸೇಠ್ ಅವರು ಹೇಳಿದ್ದಾರೆ, ಯಾರು ಪಕ್ಷ ವಿರೋಧಿ ಚಟುವಟಿಕೆಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಅವ್ರಿಗೂ ಕೂಡ ಸಚಿವ ಸ್ಥಾನ ಸಿಕ್ಕಿದೆ. ಇದು ತನ್ವೀರ್ ಸೇಠ್ ಅವರು ಹೇಳಿದ್ದಾರೆ. ಮತ್ತೋರ್ವ ಹಿರಿಯ ಶಾಸಕರು, ಮಾಜಿ ಸಚಿವರಾಗಿರುವಂತಹ ಟಿ.ವಿ. ಜಯಚಂದ್ರರವರು, ನಾನು ಕಾಂಗ್ರೆಸ್ ಈಗ ಅಂತ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗುತ್ತೆ ಅನ್ನೋ ಮಾತನ್ನು ಅವ್ರು ಹೇಳಿದ್ದಾರೆ. ಶಾಸಕ ಎಸ್.ಆರ್. ಶ್ರೀನಿವಾಸ್ ರವರು, ನಾನೊಬ್ಬ ಸಾಮಾನ್ಯ ರೈತನ ಮಗ, ಯಾರ್ದೋ ತಲೆ ಹೊಡೆದು ಸಂಪಾದನೆ ಮಾಡ್ಕೊಂಡು ನಾನು ಬಂದಿಲ್ಲ, ಪೇಮೆಂಟ್ ಕೊಡಕ್ಕಾಗಲ್ಲ, ಹಂಗಾಗಿ ನನಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನೋದನ್ನ ಮಾರ್ಮಿಕವಾಗಿ ಅವರು ಹೇಳಿದ್ದಾರೆ. ಮಾಜಿ ಸಚಿವರಾಗಿರುವಂತಹ ಎಂ.ಸಿ. ಸುಧಾಕರ್, ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ಪರಮ ಆಪ್ತ ನಾನು ಅನ್ನುವ ಕಾರಣಕ್ಕೆ ತನ್ನನ್ನ ಸಚಿವ ಸಂಪುಟದಿಂದ ಮುಖ್ಯಮಂತ್ರಿಗಳು ಕೈ ಬಿಟ್ಟಿದ್ದಾರೆ ಅನ್ನುವ ಮಾತನ್ನು ಅವರು ಹೇಳಿದ್ದಾರೆ. ಎಸ್.ಎನ್. ನಾರಾಯಣ ಸ್ವಾಮಿ ಅವರು, ಒಬ್ಬ ಹಿರಿಯ ಶಾಸಕ, ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಅಸ್ಪೃಶ್ಯರು ಅಂತ ಹೇಳಿದ್ರೆ ಆಗೋದೇ ಇಲ್ಲ. ಅಸ್ಪೃಶ್ಯರು ಅಂತ ಹೇಳಿದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಉದಾಸೀನ ಮಾಡ್ತಾರೆ ಅನ್ನೋ ಮಾತನ್ನು ಅವರು ಹೇಳಿದ್ದಾರೆ. ಇನ್ನ ಯಶವಂತರಾವ್ ಗೌಡ ಪಾಟೀಲ್ ಅವರು ಏನ್ ಹೇಳಿದ್ದಾರೆ, ಮಾಜಿ ಸಚಿವರಾಗಿರ್ತಕ್ಕಂಥ ಶಿವಶಂಕರ್ ರೆಡ್ಡಿ ಅವರು ಏನ್ ಹೇಳಿದ್ದಾರೆ, ಶಾಸಕ ಮಂಕಾಳ್ ವೈದ್ಯ, ಬೆಸ್ತ ಕಮ್ಯುನಿಟಿ, ಮೊಗವೀರ ಕಮ್ಯುನಿಟಿ ಪಟ್ಟಿನಲ್ಲಿ ಹೆಸರು ಬಂದು ಕೊನೆ ಕ್ಷಣಕ್ಕೆ ಮುಖ್ಯಮಂತ್ರಿಗಳು ಅವ್ರನ್ನ ಪಟ್ಟಿಯಿಂದ ಕೈ ಬಿಟ್ಟಿರುವಂತದ್ದು. ಅಂದ್ರೆ ಆ ಸಮುದಾಯಕ್ಕೆ ಅಪಮಾನ ಮಾಡುವಂತ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಇನ್ನ ಮಾಜಿ ಸಚಿವರಾಗಿರುವಂತಹ ತಿಮ್ಮಾಪುರ್ ಅವರು, ಈಗಾಗಲೇ ನಮ್ಮ ಏನು ವಿರೋಧ ಪಕ್ಷದ ನಾಯಕರು ಆಡಿಯೋನ ಬಿಡುಗಡೆ ಮಾಡಿದ್ದಾರೆ. ನೇರವಾಗಿ ಹೇಳಿದ್ದಾರೆ ತಿಮ್ಮಾಪುರ್ ಅವರು, ಯಾರು ಹಣ ಕೊಟ್ಟಿದ್ದಾರೆ ಕಾಂಗ್ರೆಸ್ ಹೈಕಮಾಂಡಿಗೆ, ಯಾರು ಶಕ್ತಿವಂತರಿದ್ದಾರೆ ಅಂತವ್ರಿಗೆ ಮಾತ್ರ ಕ್ಯಾಬಿನೆಟ್ ಅಲ್ಲಿ ಅವಕಾಶನ ನೀಡಲಾಗಿದೆ. ಮಾತಾಡ್ತಾ ಇನ್ನೊಂದು ಮಾತನ್ನು ಅವ್ರು ಹೇಳಿದ್ದಾರೆ, ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರ. ಪಾಪ ಎಚ್.ಕೆ. ಪಾಟೀಲ್ ಅಂತಕ್ಕಂಥ ಒಬ್ಬ ಪ್ರಾಮಾಣಿಕ ವ್ಯಕ್ತಿಗೆ ಇವತ್ತು ಮಂತ್ರಿಗಿರಿ ಕೈ ಬಿಟ್ಟು ಹೋಗಿದೆ. ಕೆ.ಸಿ. ವೇಣುಗೋಪಾಲ್ ಅವ್ರ ಹತ್ರ ಹೋದ್ರೆ ನಿಮಗೆ ಹೇಳಿದ್ರು ಪ್ರಾಮಾಣಿಕವಾಗಿರ್ಬೇಕು ಅಂತ ಹೇಳಿ. ಪ್ರಾಮಾಣಿಕವಾಗಿರ್ಬೇಕು ಅಂತ ಯಾರು ಹೇಳಿದ್ರು ನಿಮ್ಗೆ? ಯಾರು ಹೇಳಿದ್ದಾರೆ ಇದನ್ನ? ಸ್ವತಃ ಕೆ.ಸಿ. ವೇಣುಗೋಪಾಲ್ ಅವರು ಎಚ್.ಕೆ. ಪಾಟೀಲ್ ಅಂತಕ್ಕಂಥ ಒಬ್ಬ ಹಿರಿಯ ಶಾಸಕರಿಗೆ ಹೇಳಿರುವಂತದ್ದು. ಸೊ ಎಲ್ಲ ಹೇಳಿಕೆಗಳನ್ನ ತಾವು ಗಮನಿಸ್ತಾ ಇದ್ರೆ, ನಾನೇನು ಅವತ್ತಿಂದನೂ ಕೂಡ ಹೇಳ್ತಾ ಇದ್ದೆ, ರೇಟ್ ಫಿಕ್ಸ್ ಆಗದೆ ಡೇಟ್ ಫಿಕ್ಸ್ ಆಗಿಲ್ಲ ಅಂತೇಳಿ.
ಅದಕ್ಕೆ ದೊಡ್ಡ ಪುಷ್ಟಿ ಕೊಡುವಂತ ಕೆಲಸ ಈ ಮಾಜಿ ಸಚಿವರುಗಳು ಮಾಜಿ ಶಾಸಕರು ಮಾಡಿದ್ದಾರೆ. ಎರಡನೇದಾಗಿ ಮಹಿಳೆಯರ ಬಗ್ಗೆ ಬಹಳ ಅಪಾರವಾಗಿರ್ತಕ್ಕಂಥ ಕಾಳಜಿಯನ್ನು ತೋರಿಸ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಒಂದೇ ಒಬ್ಬರು ಮಹಿಳೆಗೆ ಇವತ್ತು ಕ್ಯಾಬಿನೆಟ್ ನಲ್ಲಿ ಅವಕಾಶ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಒಬ್ಬ ಚಿಕ್ಕಮಗಳೂರಿನ ಹೆಣ್ಮಗಳು ಗಾಯತ್ರಿ ಗೌಡ ಶಾಂತೇಗೌಡ ಅವ್ರ ಹೆಸರು ಬಂದ್ರು ಕೂಡ 5 ಗಂಟೆಗೆ ಎಕ್ಸ್ಪೆನ್ಷನ್ ಅಂದ್ರೆ 3-4 ಗಂಟೆಗೆ ಅವ್ರ ಹೆಸರು ಕೈ ಬಿಟ್ರು. ಇದೇನಾಗಾರೆ ಕಾಂಗ್ರೆಸ್ ಸರ್ಕಾರ ಇವತ್ತು ಮಹಿಳೆಯರ ಬಗ್ಗೆ ಇರ್ತಕ್ಕಂಥ ಕಾಳಜಿ. ಮತ್ತೊಂದು ಕಡೆ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ನಡುವೆ ನಡೆತಕ್ಕಂಥ ಗೊಂದಲ, ನನ್ನ ಕಡೆಯವ್ರು ಮಂತ್ರಿ ಆಗ್ಬೇಕು. ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ರಾಜ್ಯದ ಹಿತದೃಷ್ಟಿಯಿಂದ ಅಲ್ಲ. 2028ಕ್ಕೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬರೋದಕ್ಕೆ ಅಸಾಧ್ಯ ಇವತ್ತು. ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಸರ್ಕಾರ ಮತ್ತೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಯಾರು ಎಷ್ಟೆಷ್ಟು ಲೂಟಿ ಮಾಡಬೇಕು, ಯಾವ್ಯಾವ ಸಚಿವ ಸ್ಥಾನವನ್ನ ತೆಗೆದುಕೊಂಡು ಸಚಿವರಾಗಿ ಯಾವ್ಯಾವ ಪೋರ್ಟ್ಫೋಲಿಯೋಗಳು ತೆಗೆದುಕೊಂಡು ಎಷ್ಟೆಷ್ಟು ಹಣವನ್ನು ಲೂಟಿ ಮಾಡಬೇಕು, ಕೊಳ್ಳೆ ಹೊಡಿಬೇಕು, ಇದು ಇವರ ಆದ್ಯತೆ ವಿನಃ ರಾಜ್ಯದ ಅಭಿವೃದ್ಧಿಯ ಬಗ್ಗೆ ಕಿಂಚಿತ್ತೂ ಕೂಡ ಕಾಳಜಿ ಇಲ್ಲ. ಇದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಒಟ್ಟಾರೆಯಾಗಿ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಮಧ್ಯೆ ನಡೀತಾ ಇರ್ತಕ್ಕಂಥ ಈ ಕಾಳಗ ಮುಂದಿನ ದಿನಗಳಲ್ಲಿ ರಾಜಕಾರಣ ಯಾವ ದಿಕ್ಕಿನಲ್ಲಿ ಸಾಗಬಹುದು ಅನ್ನೋದನ್ನ, ಅದ್ರ ಬಗ್ಗೆ ಒಂದು ಮುನ್ಸೂಚನೆಯನ್ನ ಈ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ನೀಡಿದೆ. ಅದು ಇವತ್ತು ಕೂಡ ಕೃಷಿ ಸಚಿವರು ಯಾರು ಅಂತ ಗೊತ್ತಿಲ್ಲ, ತೋಟಗಾರಿಕೆ ಸಚಿವರು ಯಾಕಂದ್ರೆ ಬರೀ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಆಗಿರೋದು ಅಷ್ಟೇನೆ. ಬಹುಶಃ ನನಗನ್ನಿಸ್ತದೆ ಮುಖ್ಯಮಂತ್ರಿಗಳು ಇನ್ನೊಂದು 3-4 ಬಾರಿ ಡೆಲ್ಲಿಗೆ ಹೋಗ್ಬೇಕಾಗ್ತದೆ. ಕೆ.ಸಿ. ವೇಣುಗೋಪಾಲ್ ಏನ್ ಹೇಳ್ತಾರೆ, ಯಾರಿಗೆ ಯಾವ ಪೋರ್ಟ್ಫೋಲಿಯೋ ಕೊಡಬೇಕು, ಯಾಕಂದ್ರೆ ಅಲ್ಲಿ ಮೇಲೆ ಏನೇನು ಕಮಿಟ್ಮೆಂಟ್ ಆಗಿದೆ ರಾಜ್ಯದ ಜನತೆಗೂ ಗೊತ್ತಿಲ್ಲ, ಮುಖ್ಯಮಂತ್ರಿಗಳಿಗೂ ಗೊತ್ತಿಲ್ಲ. ಡಿ.ಕೆ. ಶಿವಕುಮಾರ್ಗೆ ಅರ್ಧ ಮಾತ್ರ ಗೊತ್ತಿದೆ. ಕೆ.ಸಿ. ವೇಣುಗೋಪಾಲ್ ಏನ್ ತೀರ್ಮಾನ ಮಾಡ್ತಾರೆ ಅವಾಗಲೇ ಅದು ತೀರ್ಮಾನ ಆಗುವಂತದ್ದು. ಕ್ಯಾಬಿನೆಟ್ ಮಿನಿಸ್ಟ್ರಿ ಯಾರಾಗಬೇಕು ಅದು ರೇಟ್ ಫಿಕ್ಸ್ ಆಗಿದೆ. ಪೋರ್ಟ್ಫೋಲಿಯೋ ಯಾವ್ದಾಗಬೇಕು ಅನ್ನೋದಕ್ಕೆ ಮತ್ತೆ ಮುಖ್ಯಮಂತ್ರಿ 4 ಬಾರಿ ಡೆಲ್ಲಿಗೆ ಹೋಗ್ಬೇಕಾಗ್ತದೆ. ಇಂಥ ಪರಿಸ್ಥಿತಿ ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಇನ್ನೆಂದೂ ಕೂಡ ಬಂದಿರಲಿಲ್ಲ. ಇಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದಿಂದ ರಾಜ್ಯದಲ್ಲಿ ಏನೋ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತದೆ ಅನ್ನೋ ನಿರೀಕ್ಷೆ ನೀವು ಇರಬೇಡಿ. ಯಾವ ಆಧಾರದ ಮೇಲೆ ನಾಗೇಂದ್ರ ಅವರನ್ನ ಮತ್ತೆ ಸಚಿವ ಸಂಪುಟಕ್ಕೆ ಸೇರಿಸಿಕೊಂಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು? ಚಾರ್ಜ್ ಶೀಟ್ ಫೈಲ್ ಮಾಡಿದ್ದಾರೆ. ಬೇಲ್ ಕಂಡೀಷನ್ ಕೂಡ ರಿಲ್ಯಾಕ್ಸ್ ಆಗಿಲ್ಲ. ಮೊನ್ನೆ ದೆಹಲಿಗೆ ಹೋಗ್ಬೇಕು ಅಂತ ಹೇಳಿದ್ರು ಕೂಡ ನ್ಯಾಯಾಲಯ ಅದಕ್ಕೆ ಅನುಮತಿಯನ್ನು ಕೊಟ್ಟಿಲ್ಲ. ಫಸ್ಟ್ ಆಫ್ ಇಟ್ಸ್ ಕೈಂಡ್ ಕ್ಯಾಬಿನೆಟ್ ಮಿನಿಸ್ಟ್ರಿಗೆ ಇವತ್ತು ಬೆಂಗಳೂರು ಬಿಟ್ಟು ಹೊರ ಹೋಗೋದಕ್ಕೆ ಇವತ್ತು ಅನುಮತಿ ಇಲ್ಲ. ಇವತ್ತು ಭ್ರಷ್ಟಾಚಾರದ ಆರೋಪ ಹೊತ್ಕೊಂಡಿರ್ತಕ್ಕಂಥ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ಲೂಟಿ ಮಾಡಿರ್ತಕ್ಕಂಥವ್ರನ್ನ ಚಾರ್ಜ್ ಶೀಟ್ ಇದ್ರು ಕೂಡ ಮತ್ತೆ ಕ್ಯಾಬಿನೆಟ್ ಸೇರಿಸಿಕೊಂಡಿರುವಂತದ್ದು. ಇವ್ರು ಮತ್ತೆ ಭ್ರಷ್ಟಾಚಾರ ರಹಿತ ಆಡಳಿತನ ಅಂತ ಹೇಳಿಕೆಯನ್ನು ಕೂಡ ನಡೀತಾ ಇದ್ದಾರೆ. ನಾಗೇಂದ್ರ ಅವರು ಯಾಕೆ ಇವತ್ತು ಸಚಿವ ಸಂಪುಟಕ್ಕೆ ಸೇರಿಸಿಕೊಂಡಿದ್ದಾರೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಹೈಕಮಾಂಡ್ಗೆ ನೇರವಾಗಿ ಹೆದರಿಸಿದ್ದಾರೆ ಅವರು. ನಾಗೇಂದ್ರ ಅವರು ನನ್ನನ್ನೇನಾದ್ರೂ ಸಚಿವ ಸಂಪುಟಕ್ಕೆ ತೆಗೆದುಕೊಳ್ಳಿಲ್ಲ ಅಂತ ಹೇಳಿದ್ರೆ ನಾನಿನ್ನ ತಾಳ್ಮೆಯಿಂದ ಕೂರೋದಕ್ಕೆ ಸಾಧ್ಯ ಇಲ್ಲ, ಕಾಂಗ್ರೆಸ್ ಹೈಕಮಾಂಡಿನ ಬಂಡವಾಳವನ್ನ ಬಹಿರಂಗ ಪಡಿಸ್ತೇನೆ ಅಂತೇಳಿ ಬೆದರಿಕೆ ಹಾಕಿದ ನಂತರವೇ ಅವರು ಕ್ಯಾಬಿನೆಟ್ ತೆಗೆದುಕೊಂಡಿರುವಂತದ್ದು. ಇಲ್ಲದಿದ್ರೆ ಚಾರ್ಜ್ ಶೀಟ್ ಅನ್ನ ಹೊತ್ತಿರ್ತಕ್ಕಂಥ ಅವ್ರನ್ನ ಮತ್ತೆ ಸಚಿವ ಸಂಪುಟಕ್ಕೆ ತೆಗೆದುಕೊಳ್ಳಕ್ಕೆ ಸಾಧ್ಯನೇ ಇರಲಿಲ್ಲ. ಸೊ ಇಲ್ಲೊಂದ್ ಕಡೆ ಕೆ.ಸಿ. ವೇಣುಗೋಪಾಲ್ ಅವರು, ರಾಹುಲ್ ಗಾಂಧಿ ಅವರು ಭಯಭೀತರಾಗಿ
ಎಲ್ಲಿ ಮತ್ತೆ ನಾಗೇಂದ್ರ ಅವರು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ಅವ್ರಿಗೆ ಹೈಕಮಾಂಡ್ಗೆ ಎಷ್ಟು ಪಾಲು ಹೋಗಿದೆ ಅದನ್ನು ಬಾಯಿ ಬಿಟ್ಬಿಟ್ರೆ ಅಂತ ಹೇಳಿ ಹೆದರ್ಕೊಂಡು ಮತ್ತೆ ಕ್ಯಾಬಿನೆಟ್ ತೆಗೆದುಕೊಳ್ಳುವಂತ ಕೆಲಸ ಹೈಕಮಾಂಡ್ ಮಾಡಿರುವಂತದ್ದು, ಮುಖ್ಯಮಂತ್ರಿಗಳು ಮಾಡಿರುವಂತದ್ದು. ಮೂರನೇದು ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಚಾರ, ವಿಧಾನ ಪರಿಷತ್ತಿನಲ್ಲಿ ಚೇರ್ಮನ್ ಅವ್ರಿಗೆ ಹೊರಟ್ಟಿ ಅವ್ರಿಗೆ ಸ್ವತಃ ಮುಖ್ಯಮಂತ್ರಿಗಳು ದೂರವಾಣಿ ಕರೆ ಮಾಡಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ತಾಕೀತು ಮಾಡಿರುವಂತದ್ದು. ಮತ್ತೊಂದು ಕಡೆ ಕೆ.ಸಿ. ವೇಣುಗೋಪಾಲ್ ಅವರು ಎಐಸಿಸಿಯ ಲೆಟರ್ ಮೇಲೆ ವಿಧಾನಸಭೆಯಲ್ಲಿ ಯಾರು ಸ್ಪೀಕರ್ ಆಗಬೇಕು, ಡೆಪ್ಟಿ ಸ್ಪೀಕರ್ ಯಾರು ಆಗಬೇಕು, ಕೌನ್ಸಿಲ್ ಅಲ್ಲಿ ಯಾರು ಚೇರ್ಮನ್ ಆಗಬೇಕು, ಯಾರು ಡೆಪ್ಟಿ ಚೇರ್ಮನ್ ಆಗಬೇಕು, ಅರೆ ಸಂವಿಧಾನದ ಬಗ್ಗೆ ಪುಸ್ತಕ ಇಟ್ಕೊಂಡು ಭಾಷಣ ಮಾಡ್ತಕ್ಕಂಥ ರಾಹುಲ್ ಗಾಂಧಿ ಅವರು ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿ ತನ್ನ ಲೆಟರ್ ಅಲ್ಲಿ ಆದೇಶ ಹೊರಡಿಸ್ತಾರೆ ಅಂತ ಹೇಳಿದ್ರೆ ಸಂವಿಧಾನಕ್ಕೆ ಮಾಡಿರ್ತಕ್ಕಂಥ ಅಪಚಾರ ಒಂದು ಕಡೆ ಆದ್ರೆ ಸದನಕ್ಕೂ ಕೂಡ ಅಗೌರವ ಮಾಡುವಂತ ಕೆಲಸ ಇವತ್ತು ಕೆ.ಸಿ. ವೇಣುಗೋಪಾಲ್ ಅವರು ಮಾಡಿದ್ದಾರೆ, ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಸ್ಪೀಕರ್ ಯಾರಾಗಬೇಕು, ಡೆಪ್ಟಿ ಸ್ಪೀಕರ್ ಯಾರಾಗಬೇಕು, ಕೌನ್ಸಿಲ್ ಅಲ್ಲಿ ಚೇರ್ಮನ್ ಯಾರಾಗಬೇಕು, ಡೆಪ್ಟಿ ಚೇರ್ಮನ್ ಯಾರಾಗಬೇಕು, ಇದು ಸದನದ ಆಸ್ತಿ, ಸದನದ ಸ್ವತ್ತು. ಶಾಸಕರುಗಳು ತೀರ್ಮಾನ ಮಾಡಬೇಕು ಸದನದ ಒಳಗಡೆ, ಆನ್ ದ ಫ್ಲೋರ್ ಆಫ್ ದಿ ಹೌಸ್. ತಾನು ಎಐಸಿಸಿ ಜನರಲ್ ಸೆಕ್ರೆಟರಿ, ನಾನು ಮುಖ್ಯಮಂತ್ರಿ ಅಂತ ಹೇಳಿ ಮನ್ಸೋ ಇಚ್ಛೆ ಲೆಟರ್ ಮೇಲೆ ಸೈನ್ ಮಾಡಿ ಕಳಿಸ್ತಕ್ಕಂಥದ್ದಲ್ಲ. ಸಂವಿಧಾನಕ್ಕೆ ಇವತ್ತು ಅಪಚಾರ ಎಸಗುವಂತ ಕೆಲಸ ಇವತ್ತು ಕಾಂಗ್ರೆಸ್ನವ್ರು ಮಾಡಿರುವಂತದ್ದು. ಇವತ್ತು ಪ್ರಜಾಪ್ರಭುತ್ವಕ್ಕೆ ಒಂದು ಕಗ್ಗೊಲೆ ಮಾಡುವಂತ ಕೆಲಸ ಕಾಂಗ್ರೆಸ್ನವರು ಮಾಡಿದ್ದಾರೆ ಅನ್ನೋದನ್ನ ಮತ್ತೆ ಈ ಸಂದರ್ಭ ಉಲ್ಲೇಖ ಮಾಡೋದಕ್ಕೆ ಇಚ್ಛೆ ಪಡ್ತೇನೆ. ಹಾಗಾಗಿ ರಾಜ್ಯದ ಜನ ಈ ಕಾಂಗ್ರೆಸ್ ಸರ್ಕಾರದಿಂದ ಇನ್ಮೇಲಾದ್ರೂ ಕೂಡ, ಹಿಂದೆ 3 ವರ್ಷದಲ್ಲಂತೂ ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳು ರಾಜ್ಯದಲ್ಲಿ ಆಗಲಿಲ್ಲ. ಮುಂದೆ 2 ವರ್ಷದಲ್ಲಿ ಏನಾದ್ರೂ ರಾಜ್ಯದಲ್ಲಿ ಅಭಿವೃದ್ಧಿ ಆಗ್ತದೆ ಅಂತ ಹೇಳಿದ್ರೆ ಆ ಕಲ್ಪನೆಯಲ್ಲಿ ಏನಾರ ಇದ್ರೆ, ಆ ಭ್ರಮನೆಯಲ್ಲಿ ಏನಾರ ಇದ್ರೆ ಅದು ಭ್ರಮೆಯಾಗೇ ಇರ್ತದೆ. ಮುಖ್ಯಮಂತ್ರಿಗಳ ಟಾರ್ಗೆಟ್ ಇರುವಂತದ್ದು ಒಂದು ಬಿಡದಿ ಟೌನ್ಶಿಪ್ ಆಗಬೇಕು, ಕನಕಪುರದಲ್ಲಿ ಏರ್ಪೋರ್ಟ್ ಬರಬೇಕು, ಅವರ ಬಿಸ್ನೆಸ್ ಎಂಪೈರ್ ಎಕ್ಸ್ಪಾನ್ಷನ್ ಆಗಬೇಕು ಮುಖ್ಯಮಂತ್ರಿಗಳದು. ಇದರ ಆದ್ಯತೆ ವಿನಃ ರಾಜ್ಯದ ಅಭಿವೃದ್ಧಿ ಅಲ್ಲ ಅನ್ನೋದನ್ನ ಮತ್ತೊಮ್ಮೆ ಸಂದರ್ಭ ಸ್ಪಷ್ಟಪಡಿಸಕ್ಕೆ ಇಚ್ಛೆ ಪಡ್ತೇನೆ. ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಬಹಳ ಉದ್ದಟತನದಿಂದ ಮೊನ್ನೆ ಹೇಳಿಕೆಯನ್ನು ನೀಡಿದ್ದಾರೆ. ಅಧಿಕಾರದ ದರ್ಪ ಮದ ಹೇಗೆ ನೆತ್ತಿಗೆ ಇರಿದೆ ಅಂತ ಹೇಳಿದ್ರೆ, ಏನಿವತ್ತು ಅನೇಕ ವಿದ್ಯಾರ್ಥಿಗಳು, ಯುವಕರು ಪಿಡಿಒ ವಿಚಾರದಲ್ಲಿ, ಪಿಡಿಒ ಸೆಲೆಕ್ಷನ್ ಪ್ರೋಸೆಸ್ ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕಳೆದ 20-25 ದಿನಗಳಿಂದ ರಾಜ್ಯ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಕೃಷಿ ಇಲಾಖೆಯ ಎಒ ಮತ್ತು ಎಎಒ ಸುಮಾರು 945 ಹುದ್ದೆಗಳ ಬಗ್ಗೆ ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇವೆಲ್ಲ ವಿಚಾರ ಇಟ್ಕೊಂಡು ಪ್ರಿಯಾಂಕಾ ಖರ್ಗೆ ಅವರು ಬಹಳ ಹಗುರವಾಗಿ ಮಾತನಾಡಿದ್ದಾರೆ. ಹೋಗಿ ನೀವು 25 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹ ಮಾಡಿ, ಬಿಜೆಪಿಯವರು ಮಾಡಲಿ. ಯಾಕ್ರೆ ಪ್ರಿಯಾಂಕಾ ಖರ್ಗೆ ಅವರು ಇಷ್ಟು ಅಹಂಕಾರದಿಂದ ಮಾತನಾಡ್ತಾ ಇದ್ದಾರೆ? ಏನು ಅಧಿಕಾರ ಶಾಶ್ವತ ಅನ್ಕೊಂಡಿದ್ದಾರೆ ನೀವು? ಇಷ್ಟು ವರ್ಷಗಳಿಂದ ಅಧಿಕಾರವನ್ನ ಅನುಭವಿಸ್ತಾ ಇದ್ದೀರಿ ನೀವುಗಳು, ನಿಮ್ಮ ಕುಟುಂಬದವರು ಅನುಭವಿಸ್ತಾ ಇದ್ದೀರಿ. ಇವತ್ತು ಕೂಡ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಲ್ಲಿ ಗುಲ್ಬರ್ಗ ಜಿಲ್ಲೆ ಕೆಳಮಟ್ಟದಲ್ಲಿರುವಂತದ್ದು. ರಾಜ್ಯದ 31 ಜಿಲ್ಲೆಗಳಲ್ಲಿ ಗುಲ್ಬರ್ಗ 28-29 ಸ್ಥಾನದಲ್ಲಿರುವಂತದ್ದು. ಈ ಉದ್ದಟತನ, ದುರಹಂಕಾರ, ಅಧಿಕಾರದ ಮದ ಇಳಿಸ್ತಕ್ಕಂಥದ್ದು ಹೇಗೆ ಅಂತೇಳಿ ರಾಜ್ಯದ ಜನರಿಗೆ ಗೊತ್ತಿದೆ. ನೀವು ಅಧಿಕಾರದಲ್ಲಿರುವಂತದ್ದು ಕೇವಲ 2 ವರ್ಷ ಮಾತ್ರ. ದೇವ್ರ ಮೆಚ್ಚೋ ಹಾಗೆ ಏನು ಅಲ್ಪ ಸ್ವಲ್ಪ ಒಳ್ಳೆ ಕೆಲಸ ಮಾಡಬಹುದು ಅದನ್ನ ಮಾಡಿ, ಅದನ್ನ ಬಿಟ್ಬಿಟ್ಟು ಈ ರೀತಿ ಅಹಂಕಾರದಿಂದ ಮಾತನಾಡೋದನ್ನ ನಿಲ್ಲಿಸಬೇಕು ಅಂತೇಳಿ ತಮ್ಮ ಮುಖ್ಯ ನಾನು ಆಗ್ರಹವನ್ನು ಮಾಡ್ತಾ ಇದ್ದೇನೆ.
ಎಸ್ ಸರ್ ಥ್ಯಾಂಕ್ ಯು ಆದಾಯದಲ್ಲಿ ಹಾಂ ಇವತ್ತಿಷ್ಟು ಕವರ್ ಮಾಡಿ ನಾಳೆ ಹೇಳ್ತೇನೆ ಮಾತಾಡ್ತೀನಿ ಕಾಂಪಿಟೇಷನ್ ಥ್ಯಾಂಕ್ ಯು ಸರ್ ಓಕೆ ಸರ್ ಥ್ಯಾಂಕ್ ಯು ಮೈಕ್ ಆಫ್